सभी को नमस्कार। मैं सुनील एमएच स्वागत करता हूं आप सभी का हमारे चैनल पारिक प्रेजेंटेशंस के दांडेली दैनिक समाचार पर। आज तारीख है 25 फरवरी, वार बुधवार। तो चलिए शुरू करते हैं आज के समाचार। नमस्कार, मैं कांचना कांबळे। भारतीय मजदूर संघ दांडेली के पदाधिकारी व सदस्यगणों ने श्रमिक व कर्मचारियों की कई समस्याओं को लेकर माननीय तहसीलदार जी को निवेदन पत्र देकर उच्च अधिकारियों तक पहुंचाकर समस्या का समाधान निकालने का आग्रह किया। भारतीय मजदूर संघ के भारतीय मजदूर संघ के भारतीय मजदूर संघ के ಕಾರ್ಮಿಕ ವಿರೋಧಿ ನೀತಿ ಅನುಸರಿಸುವ ರಾಜ್ಯ ಸರ್ಕಾರಕ್ಕೆ ಭಾರತೀಯ ಮಜದೂರ್ ಸಂಘಕ್ಕೆ जिंदाबाद 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 भारत माता की भारत माता की ಎಲ್ಲರಿಗೂ ನಮಸ್ಕಾರ. ಕಾರ್ಮಿಕ ಸಮಸ್ಯೆಗಳ ಪರಿಹಾರಕ್ಕಾಗಿ ಆಗ್ರಹಿಸಿ ಇಂದು ದೇಶಾದ್ಯಂತ ಭಾರತೀಯ ಮಜದೂರ್ ಸಂಘದ ವತಿಯಿಂದ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿದೆ. ಕಾರ್ಮಿಕರ ಸಮಸ್ಯೆಗಳ ಬಗ್ಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಹಲವಾರು ಬಾರಿ ಅನೇಕ ಸಮಸ್ಯೆಗಳ ಬಗ್ಗೆ ಮನವಿ ಮಾಡಿದರು, ಪ್ರತಿಭಟನೆ ಮಾಡಿದರೂ ಸಹ ಯಾವುದೇ ಸಮರ್ಪಕವಾದ ಉತ್ತರ ನೀಡದೆ ಜಾರಿಕೊಳ್ಳುವಂತಹ ಪರಿಸ್ಥಿತಿಯಲ್ಲಿದೆ. ಅದಕ್ಕಾಗಿ ಕರ್ನಾಟಕ ರಾಜ್ಯ ಸರ್ಕಾರವು ರಾಜ್ಯದ ಕಾರ್ಮಿಕ ಸಮಸ್ಯೆಗಳ ಬಗ್ಗೆ ಗಮನ ಹರಿಸದೆ ಉದಾಸೀನ ತೋರಿಸಿ ಕಾರ್ಮಿಕರ ವಿರೋಧಿ ಕಾಯ್ದೆಗಳನ್ನು ಅನುಸರಿಸುತ್ತಿರುವುದು ಭಾರತೀಯ ಮಜದೂರ್ ಸಂಘ ತೀವ್ರವಾಗಿ ಖಂಡಿಸುತ್ತದೆ. ಮತ್ತೆ ಮುಂದಿನ ದಿನಗಳಲ್ಲಿ ಆದಷ್ಟು ಬೇಗ ಕಾರ್ಮಿಕರ ಸಮಸ್ಯೆಗಳನ್ನು ಬಗೆಹರಿಸಿ ಇದಕ್ಕೆ ಸೂಕ್ತವಾದ ಒಂದು ಪರಿಹಾರವನ್ನು ಕೊಡಬೇಕು. ಇಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟವನ್ನು ಮಾಡಲಾಗುವುದು ಅಂತ ಹೇಳ್ತಾ ನಮ್ಮ ಬೇಡಿಕೆಗಳನ್ನ ಈಗ ನಾವು ಓದಿ ಹೇಳಬೇಕಾಗ್ತದೆ. ಕಾರ್ಮಿಕರ ನಮ್ಮ ಬೇಡಿಕೆಗಳು EPF 95 ಪಿಂಚಣಿಯನ್ನು ₹1,000ದಿಂದ ₹7,000ಕ್ಕೆ ಹೆಚ್ಚಿಸಬೇಕು. ASI ವ್ಯಾಪ್ತಿಯ ಮಿತಿಯನ್ನು ಹೆಚ್ಚಿಸಬೇಕು ಮತ್ತು ಹೆಚ್ಚು ಕಾರ್ಮಿಕರುಗಳಿಗೆ ಈ ಸೌಲಭ್ಯ ದೊರಕುವಂತಾಗಬೇಕು. EPF ವಂತಿಗೆ ಮಿತಿಯನ್ನು ಸಹ ಹೆಚ್ಚಿಸಬೇಕು. EPF ಹೆಚ್ಚುವರಿ ಪಿಂಚಣಿಯನ್ನು ಅಂದ್ರೆ ಹೈಯರ್ ಪೆನ್ಷನ್ ಎಲ್ಲ ವಿಭಾಗದ ಕಾರ್ಮಿಕರಿಗೂ ಜಾರಿಗೊಳಿಸಬೇಕು. ಅಂಗನವಾಡಿ, ಆಶಾ ಮತ್ತು ಬಿಸಿ ಊಟದ ಕಾರ್ಮಿಕರ ಮಾಸಿಕ ಗೌರವಧನವನ್ನು ಹೆಚ್ಚಿಸಬೇಕು. ಬ್ಯಾಂಕಿಂಗ್ ಉದ್ಯಮದಲ್ಲಿ ವಾರಕ್ಕೆ 5 ದಿನಗಳ ಕೆಲಸದ ಪದ್ಧತಿಯನ್ನು ಜಾರಿಗೊಳಿಸಬೇಕು. ಅಂಗನವಾಡಿ, ಆಶಾ ಮತ್ತು ಬಿಸಿ ಊಟದ ಕಾರ್ಮಿಕರನ್ನು ಕಾಯಂಗೊಳಿಸಬೇಕು. ರಾಜ್ಯದ ಆರೋಗ್ಯ ಇಲಾಖೆ ಒಳ ಮತ್ತು ಹೊರ ಗುತ್ತಿಗೆ ನೌಕರರಿಗೆ ಅವರ ಹುದ್ದೆಗಳ ಮಂಜೂರಾತಿ ಪಡೆದು ಅವರ ಸೇವೆಯ ಆಧಾರದ ಮೇಲೆ ಆ ನೌಕರರನ್ನು ಕಾಯಂ ಮಾಡಬೇಕು. ಸರ್ಕಾರದ ಎಲ್ಲ ಇಲಾಖೆಗಳಲ್ಲಿರುವ ಒಳ ಗುತ್ತಿಗೆ ಮತ್ತು ಹೊರ ಗುತ್ತಿಗೆ ಕಾರ್ಮಿಕರ ಪದ್ಧತಿಯನ್ನು ಕೈಬಿಡಬೇಕು. ಕರ್ನಾಟಕ ರಸ್ತೆ ಸಾರಿಗೆ ಇಲಾಖೆ ನೌಕರರ 38 ತಿಂಗಳ ಹೆಚ್ಚುವರಿ ಬಾಕಿ ವೇತನವನ್ನು ತಕ್ಷಣ ಪಾವತಿ ಮಾಡಬೇಕು. ಕರ್ನಾಟಕ ರಸ್ತೆ ಸಾರಿಗೆ ಇಲಾಖೆ ನೌಕರರ ವೇತನ ಪರಿಷ್ಕರಣೆ ತಕ್ಷಣ 1/4/2024ರಿಂದ ಜಾರಿಗೆ ಬರುವಂತೆ ಜಾರಿ ಮಾಡಬೇಕು. ಹಾಲಿ ಇರುವ ಗುತ್ತಿಗೆ ಕಾರ್ಮಿಕರನ್ನು ಕಾಯಂಗೊಳಿಸಬೇಕು. ಸಾರ್ವಜನಿಕ ಉದ್ಯಮಿಗಳಾದ NTC, MIL, HEC, ರಾಂಚಿ, ITI, HMTಗಳ ಕಾರ್ಮಿಕರ ವೇತನವನ್ನು ತಕ್ಷಣ ಪಾವತಿ ಮಾಡಬೇಕು. ಕಾರ್ಮಿಕರ ಕಾಯ್ದೆಗಳನ್ನು ಕಟ್ಟುನಿಟ್ಟಾಗಿ ಜಾರಿಗೊಳಿಸಿ ಅನುಷ್ಠಾನಗೊಳಿಸಬೇಕು. ಕಟ್ಟಡ ಕಾರ್ಮಿಕ ಮಂಡಳಿಯಲ್ಲಿ ಭ್ರಷ್ಟಾಚಾರವನ್ನು ನಿಲ್ಲಿಸಿ ಅದರ ಬಗ್ಗೆ ತನಿಖೆಯಾಗಬೇಕು. ಕಾರ್ಮಿಕ ವಿರೋಧಿ ನಿಲುವನ್ನು ವಿರೋಧಿಸಿ ಇವತ್ತಿನ ದಿನ ದೇಶಾದ್ಯಂತ ಭಾರತೀಯ ಮಜದೂರ್ ಸಂಘದ ನೇತೃತ್ವದಲ್ಲಿ ಒಂದು ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ. ಅದಕ್ಕಾಗಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಕಾರ್ಮಿಕ ವಿರೋಧಿ ನೀತಿಗಳ ವಿರುದ್ಧ ನಾವೇನು ಪ್ರತಿಭಟನೆ ಮಾಡ್ತಾ ಇದ್ದೀವಿ, ಅದಕ್ಕೆ ಸರ್ಕಾರವು ಆದಷ್ಟು ಬೇಗ ಎಚ್ಚೆತ್ತುಕೊಂಡು ಕಾರ್ಮಿಕರ ಪರವಾಗಿ ನಿಂತುಕೊಂಡು ಸಮಸ್ಯೆಗಳನ್ನು ಬಗೆಹರಿಸುವಂತಾಗಬೇಕಂತ ಹೇಳ್ತಾ ನಾನು 2 ಮಾತು ಮುಗಿಸ್ತಾ ಇದ್ದೇನೆ. ಸಂಬಂಧಪಟ್ಟ ಮಾನ್ಯ ಪ್ರಧಾನಮಂತ್ರಿ ಅವರಿಗೆ, ಆಮೇಲೆ ಕೇಂದ್ರ ಸರ್ಕಾರದ ಲೇಬರ್ ಮಿನಿಸ್ಟರ್ ಅವರಿಗೆ, ಮಾನ್ಯ ಮುಖ್ಯಮಂತ್ರಿಗಳವರಿಗೆ ಹಾಗೂ ಕಾರ್ಮಿಕ ಸಚಿವರು ಕರ್ನಾಟಕ ಸರ್ಕಾರ ಇವರಿಗೆ ತಹಸೀಲ್ದಾರ್ ಅವರ ಮುಖಾಂತರ ತಾವು ಸಲ್ಲಿಸುವ ಈ ಅರ್ಜಿಗಳನ್ನು ನಾವು ಮುಂದಿನ ಕ್ರಮಕ್ಕೆ ಮೇಲ್ವಿಚಾರಣೆಗೆ ಸಲ್ಲಿಸಲು ಕ್ರಮ ವಹಿಸ್ತೇವೆ. ಧನ್ಯವಾದ.
नमस्कार, मैं दिशा आचार्य। दांडेली नगर सभा ने नगर सभा आयुक्त जी के निर्देश पर मुख्य रास्तों के अगल बगल में एकत्र कचरे को वहां से निकालकर पूरी तरह स्वच्छ किया। इसी समय कई दिनों से रोड पर लावारिस खड़ी वैगनर कार को भी अपने ताबे में लिया। दांडेली के निवासियों से विशेष अनुरोध है, दांडेली को स्वच्छ और सुंदर बनाने में सहयोग करें। कल हमने आपसे जो सवाल पूछा था उसका सही जवाब है शोक नदी। कमेंट्स में जवाब देने वाले हैं शैला सुतार, चंदक्का, गणपति क्षीरसागर, अंजलि बांदेकर, सरफरोश खान, बशीर दुनशी कुंदापुर, देवानंद सडेकर, गायत्री नीलेश पाटिल, शंकर पाटिल, प्रवीण मिश्रा, महेंद्र सिंह सोलंकी, असलम नवाब, मुख्तियार सामरानी, योगेश कदम, मंजुनाथ पाटिल, बसवराज कटगेरी और मुश्ताक अहमद कलासी। आज का सवाल, हिस्ट्री इतिहास के जनक कौन थे? कमेंट्स में जरूर बताइए। अंत तक हमसे जुड़े रहने के लिए सभी दर्शकों का हृदय से धन्यवाद। कल फिर मुलाकात होगी हमारे इसी चैनल पारिक प्रेजेंटेशंस पर। स्वस्थ रहे, मस्त रहे।